ಶರಣಂ ಶರಣಂ ದೇವಿ ಕೃಪಾಕರಿ ಪಾಲಿಸುವ ನಿವೃತ್ತ ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವ ನಿವೃತ್ತ ದೇವಿ ಕೃಪಾಕರಿ ಪಾಲಿಸುವ ನಿವೃತ್ತ ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಶರಣಂ ಶರಣಂ ದೇವಿ ಕೃಪಾಕರಿ ಪಾಲಿಗೆ ಕರುಣೆಯ ತೋರಮ್ಮ ಬಡವರ ಪಾಲಿಗೆ ಕರುಣೆಯ ತೋರಮ್ಮ ನಿನ್ನನ್ನು ಪೂಜಿಸೋ ಭಕ್ತಳು ನಾನಮ್ಮ ನಿನ್ನನ್ನು ಪೂಜಿಸೋ ಭಕ್ತಳು ನಾನಮ್ಮ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ತಾಯಿ ಜಗನ್ಮಾತೆ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವ ನಮ್ಮಂತ ಬಡ ರೈತರು ನನ್ನ ಪತಿದೇವರು ಅದೆಂತೆ ಕಷ್ಟಗಳು ಬಂದರೂ ಸಹಿಸಿಕೊಂಡು ಹೋಗುವ ಶಕ್ತಿ ನೀನು ನೀಡುತ್ತಾರೆ. ಹಾಗೆ ನನ್ನ ಮೈದನರಿಗೆ ಆದಷ್ಟು ಬೇಗ ತಿದ್ದಿ ಬುದ್ಧಿ ಹೇಳುವ ಹೊಣೆ ನಿನ್ನದು ತಾಯಿ. ನನ್ನ ಕಿರಿಯ ಮೈದನಿಗೆ ಆದಷ್ಟು ಬೇಗ ಒಂದು ಒಳ್ಳೆ ನೌಕರಿಯನ್ನು ದಯಪಾಲಿಸಿದಾಯಿ ನಿನ್ನಲ್ಲಿ ಈ ಭಕ್ತಳು ಅದನ್ನೇ ಬೇಡಿಕೊಳ್ಳುತ್ತಿರುವುದು. ಪಾರ್ವತಿ, ಓ ನನ್ನ ಮುದ್ದಿನ ಮಡಿದೆ, ದೇವಿ ಪೂಜೆ ಮುಗಿತೆ ತಾನೆ? ಸ್ವಾಮಿ, ಈಗ ತಾನೇ ಮುಗೀತು. ಬನ್ನಿ, ಮೊದಲು ಆ ದೇವರ ಆಶೀರ್ವಾದ ತೆಗೆದುಕೊಳ್ಳಿ. ಪಾರ್ವತಿ, ಭೂಮಿ ತಾಯಿಯನ್ನು ನಂಬಿ ಸತ್ಯ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ದುಡಿಯುವ ನಮ್ಮಂತ ರೈತರ ಮಕ್ಕಳು ಇಂದಿನ ಜನ್ಮದಲ್ಲಿ ಅದು ಯಾವ ಪಾಪ ಮಾಡಿದರೋ ಗೊತ್ತಿಲ್ಲ ಕಣೆ. ಅದಕ್ಕೆ ಆ ದೇವರು ಕಷ್ಟಗಳ ಮೇಲೆ ಕಷ್ಟಗಳನ್ನೇ ಕೊಟ್ಟು ನೋವಿನ ಜೀವನ ಕಳೆಯುವಂತೆ ಮಾಡಿದ್ದಾನೆ ಕಣೆ. ಹೌದು ಸ್ವಾಮಿ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಕಾಯಕನಾಗಿ
ದುಡಿತಿರುವ ಈ 40 ಹಳ್ಳಿಗೆ ನ್ಯಾಯಾಧೀಶ ಹೇಳುವ ಈ ನ್ಯಾಯರಿಗೆ ಅದೆಂತೆ ಕಷ್ಟ ಬರದಂತೆ ಕಾಪಾಡ್ತಾಯಿ ಅಂತ ಬೇಡಿಕೊಂಡೆ. ಅಷ್ಟಲ್ಲದೆ ನನ್ನ ಮೈದಾನರಿಗೆ ಒಳ್ಳೆ ತಿದ್ದಿ ಬುದ್ಧಿ ಹೇಳದಷ್ಟು ನನ್ನ ಕಿರಿಯ ಮೈದಾನಿಗೆ ಒಂದು ಒಳ್ಳೆ ನೌಕರಿ ದಯಪಾಲಿಸುತ್ತಾಯಿ ಅಂತ ಆ ದೇವರ ಹತ್ರ ಬೇಡಿಕೊಂಡೆ ಸ್ವಾಮಿ. ಪಾರ್ವತಿ, ಆ ದೇವಿಯ ಪೂಜೆ ಪಾರ್ವತಿ ನೋಡು ತಾಯಿ, ಭೂಮಿ ತಾಯಿಯನ್ನೇ ನಂಬಿ ಸತ್ಯ ನ್ಯಾಯ ನೀತಿ ಎಂಬ ಹಾದಿಯಲ್ಲಿ ದುಡಿಯುವ ನಮ್ಮಂತ ರೈತರ ಮಕ್ಕಳಿಗೆ ಇಂದಿನ ಜನ್ಮದಲ್ಲಿ ಅದು ಯಾವ ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ಕಣೆ. ಅದಕ್ಕೆ ಆ ದೇವರು ಕಷ್ಟಗಳ ಮೇಲೆ ಕಷ್ಟಗಳನ್ನೇ ಕೊಟ್ಟು ನೋವಿನ ಜೀವನ ಕಳೆಯುವಂತೆ ಮಾಡಿದ್ದಾನೆ ಕಣೆ. ಸ್ವಾಮಿ, ರೈತರ ಮಕ್ಕಳಿಗೆ ಕಷ್ಟ ಬಂದರೆ ಅದು ಸಿಡಿಲು ಬಡಿದಂತೆ ಸ್ವಾಮಿ. ನಿಜವಿದವೇ ನಿನ್ನ ಮಾತು. ಆದರೆ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರ ಮಕ್ಕಳ ಮೇಲೆ ಈ ತಾಯಿ ಕರುಣೆ ತೋರಲಿಲ್ಲ. ಎಲ್ಲ ದೇವರ ಇಚ್ಛೆ. ಸ್ವಾಮಿ, ಈ ರೀತಿಯೆಲ್ಲ ನೊಂದ್ಕೊಂಡು ಮಾತನಾಡಬೇಡಿ. ಇಂದೆಲ್ಲ ನಾಳೆ ನನ್ನ ಮೈದಾನರಿಗೆ ನೌಕರಿ ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆ ನನಗಿದೆ ಸ್ವಾಮಿ. ಎಲ್ಲ ದೇವರ ಇಚ್ಛೆ. ಇನ್ನು ಹೊಲದ ಕೆಲಸಕ್ಕೆ ಹೋದ ಗಂಗಾಧರ ಮನೆಗೆ ಬರುವುದು ತಡವಾದಂತೆ ಕಾಣುತ್ತದೆ. ಚಿನ್ನ, ನನಗೆ ಹೊಟ್ಟೆ ಹಸಿವಾಗಿದೆ, ಊಟಕ್ಕೆ ಏನಾದರೂ ಬಡಿಸು ಬಾ. ಹೌದು ಸ್ವಾಮಿ, ನೀವು ಊಟ ಮಾಡದೆ ತುಂಬ ಸ್ವರ್ಗೋಗಿದ್ದೀರಾ. ಬನ್ನಿ, ಕೈ ತೊಳೆದುಕೊಂಡು ಬನ್ನಿ, ನಾನು ಊಟ ಬಡಿಸುತ್ತೇನೆ. ಬನ್ನಿ ಸ್ವಾಮಿ. ನಿಲ್ಲು ನನ್ನ ಬೆಳದಿಂಗಳ ಕುಸುಮವೇ, ಊಟಕ್ಕೆ ತಾಟು ಆಮೇಲೆ ಹಚ್ಚುವಂತೆ. ಈಗ ಒಂದು ಸ್ವಲ್ಪ ಇಂಪಾದ ಗೀತೆಯನ್ನು ಹಾಡಿ ನನ್ನ ಮನ ತಣಿಸು ಬಾ ಪಾರ್ವತಿ. ಸ್ವಾಮಿ, ಇಷ್ಟು ವಯಸ್ಸಾದ್ರೂ ಇನ್ನ ನಿಮ್ಮ ರಸಿಕತೆ ಕಡಿಮೆನೇ ಆಗಿಲ್ವೇನು? ಕುಂತ್ರು ನಿಂತ್ರು ಬರೀ ಮುತ್ತು ಮುತ್ತಂತಾನೆ ಹೇಳ್ತಿರಲ್ಲ ಸ್ವಾಮಿ. ಮೀಸೆ ಎಲ್ಲ ಬೆಳ್ಳಗಾಗಿ ಹೋಗಿದೆ. ನೋಡು ಕಣೆ, ಜೀವನದಲ್ಲಿ ಇರುವುದು 3 ದಿನದ ಸಂತೆ. ಇವತ್ತು ಇರುತ್ತದೆ ಅಥವಾ ನಾಳೆ ಇರುವುದಿಲ್ಲ. ಇರುವಷ್ಟು ದಿವಸ ನಾವಿಬ್ಬರು ಗಂಡ ಹೆಂಡತಿ ಸುಖದಿಂದ ನಗುನಗುತ್ತಾ ಕಾಲ ಕಳೆಯಬೇಕೆನ್ನುವುದೇ ನನ್ನ ಆಸೆ. ಎಷ್ಟೇ ಆಗ್ಲಿ ನನ್ನ ಪತಿ ದೇವರಲ್ವೇ. ಬನ್ನಿ, ಹಾಡಿ ಕುಣಿದು ಈ ನಿಮ್ಮ ಮನ ತಣಿಸುತ್ತೇನೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ. ಹಾಡುವ ನುಡಿಯೋ ಜೇನಿನ ಸಿಹಿಯೋ, ನಡೆಯುವ ಹಾದಿ ಹೂವಿನ ಹಾದಿಯೋ.
ಅನುಗಾಲ ಅನುರಾಗ 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 ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಬಾಪತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಆಹಾ ಪ್ರೇಮದ ಸಂಗಮ ಮಾಸಗಳೆಲ್ಲ ಹೊಸ ಮಧು ಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ದಿನವೆಲ್ಲ ಸಂತೋಷ ದಿನವೆಲ್ಲ ಸಂತೋಷ ಸಂಗೀತ ನಿನ್ನಂತ ಶ್ರೀಮತಿ ಜೊತೆಯಾದಾಗ ದಿನವಾನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಆಹಾ ಲಾ 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 ಲಾ. ಹಲೋ ಹೇಳಿ ಸರ್. ಹಲೋ ಓಕೆ ಬರುತ್ತೇನೆ ಸರ್. ಪಾರ್ವತಿ, ನಾನು ಬೇಗನೆ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಬರುತ್ತೇನೆ. ನನ್ನ ತಮ್ಮನವರು ಬಂದು ಕೇಳಿದರೆ ಕುಕನೂರಿಗೆ ಹೋಗಿದ್ದೇನೆಂದು ಹೇಳಿಬಿಡು ಪಾರ್ವತಿ. ಹೋಗಿ ಬರುತ್ತೇನೆ ಪಾರ್ವತಿ. ಸ್ವಾಮಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು? ಆಯ್ತು ಪಾರ್ವತಿ, ಬೇಗನೆ ಬಂದು. ಬಾಯ್ ಸ್ವಾಮಿ. ಟಾಟಾ ಸ್ವಾಮಿ. ಬಾಯ್. ಸಿ ಯು. ಮಿಸ್ಸಸ್ ಪಾರ್ವತಿ ದೇವಿಯವರೇ, ಆರಾಮದಿಂದ ಇದ್ದೀರಾ? ನೋಡಿ, ತಾವು ಯಾರೆಂದು ನನಗೆ ತಿಳಿಯಲಿಲ್ಲ. ನಾನು ಈ ಸುತ್ತು 40 ಹಳ್ಳಿಗೆ ಒಡೆಯ. ಅಷ್ಟೇ ಅಲ್ಲ, ಈ ಶಾಂತಿಪುರಕ್ಕೆ ದಳಪತಿ. ನನ್ನ ಹೆಸರು ಕೇಳಿದವರ ಉಸಿರು ನಿಲ್ಲಿಸುವ ಯಮರೂಪನ ನರ ರಾಕ್ಷಸ. ನೋಡಿ, ನಿಮ್ಮ ಜೀವನದ ಚರಿತ್ರೆ ನನಗೆ ಬೇಕಾಗಿಲ್ಲ. ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೀರಂತ ಹೇಳಿದರೆ. ಕೆಲಸವಿಲ್ಲದೇವೆ ವಿನಾಕಾರಣ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟವನಲ್ಲ. ಈ ಗಾನಸಿರಿಯ ಕುಲದಲ್ಲಿ ಜನಿಸಿದ ವಿಷಕಂಠಗೌಡ, ಅರ್ಥಾತ್ ಈ ಊರ ದಳಪತಿ. ನೋಡಿ ದಳಪತಿ ಅವರೇ, ಮನ್ನ ಮನೆಯವರು ಮನೆಯಲ್ಲಿಲ್ಲ. ಅವರು ಬಂದ ನಂತರ
ಬನ್ನಿ. ನಿಲ್ಲು. ಹೇ, ಕಣ್ಣವರ ಕಣ್ಣಿಗೆ ಚಿನ್ನದಂತೆ ಕುಕ್ಕುವ ರಕ್ತ ಪಕ್ಷಿಯ, ಲೇ ಬಂಗಾರದ ಗೊಂಬೆ, ಏನು ಈ ನಿನ್ನ ರೂಪ? ಏನು ನಿನ್ನ ತುಟಿ ಅಂಚಿನ ಕಪ್ಪು ಚಿಪ್ಪಿನ ತುಟಿ? ಲೇ ಬಂಗಾರದ ಗೊಂಬೆ, ಕಣ್ಣಾರು ಕಂಡುವ ಚುಕ್ಕುವಂತ ಮಿಂಚುವ ಬಡಿವಾರದ ಎಣ, ಈ ನಿನ್ನ ಅಂದ ಚಂದವನ್ನು ಹುಣ್ಣಿಮೆಯ ಚಂದ್ರಂತೆ ಅನುಭವಿಸಲು ಬಂದಿದ್ದಾನೆ ಈ ಕಲಿಯುಗದ ಕೀಚಕ. ಲೇ ಗೌಡ, ಮನೆಯಲ್ಲಿ ಒಂಟಿ ಹೆಣ್ಣು ಇದ್ದಾಳೆ ಅಂತ ಹೇಳಿ ಹದ್ದಿನಂತೆ ನನ್ನನ್ನು ಕುಕ್ಕಿ ತಿನ್ನಲು ಬಂದಿರುವೇನೋ ಕಮಂಗಿ ನನ್ನ ಮಗನೇ. ಕಮಂಗಿ ಲೇ ಧರ್ಮದ ದೊರೆ ಎಂಡತಿ, ನಿನ್ನಂತ ಯೌವನ ತುಂಬಿದ ಪಂಜರದ ಗಿಣಿಯಂತಿರುವ ಈ ನಿನ್ನ ಸೌಂದರ್ಯವನ್ನು ಸವಿಯಲು ನನ್ನ ಕಾಮ ಎಂಬ ಸುವಾಸನೆಯಿಂದ ಹೀರಿ ಹೋಗಲು ಬಂದಿದ್ದಾನೆ ಈ ಬ್ರಹ್ಮ. ಪಾರ್ವತಿ, ನೀನೇನು ಸತಿ ಸಾವಿತ್ರಿ ಅಲ್ಲ. ನಿಮಿಷಕ್ಕೊಂದು ಬಟ್ಟೆ ಧರಿಸಿ ಕಂಡ ಗಂಡಸರಿಗೆ ಸೆರಗಾಸುವ ಗಯ್ಯಾಳಿ ಹೆಣ್ಣು ನೀನ. ಎಲ್ಲೋ ಗೌಡ ನನ್ನ ಮಗನೇ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರಂತ ನಿನಗೆ ಗೊತ್ತೇನು? ಇಡೀ ದೇಶಕ್ಕೆ ಅನ್ನ ಹಾಕುವ ಧರ್ಮವಂತರ ಮನೆ ಸೊಸೆ ನಾನು. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದರೆ ನಿನಗೆ ಒಳ್ಳೆಯದು. ಒಳ್ಳೆಯದು ಲೇ ಊಸರು ಒಳ್ಳೆಯಂತೆ ಬಣ್ಣ ಬಣ್ಣದ ಸೀರೆ ಧರಿಸುವ ಬಡಿವಾರದ ಎಣ್ಣೆ, ಈ ಬಿಸ ಕಂಠಗೌಡ ಹೇಳುವ ಮಾತು ಕಿವಿ ಕೊಟ್ಟು ಕೇಳಿಸಿಕೋ. ಕಾಮದ ಸುಖ ಅನುಭವಿಸಲು ತಾಳಿ ಕಟ್ಟಿದ ಗಂಡನಿಂದಲೇ ಕಾಮದ ತೀರಿಸಿಕೊಂತ ಯಾವ ವೇದ ಶಾಸ್ತ್ರಗಳಲ್ಲಿ ಪುರಾಣದಲ್ಲಿ ಬರೆದಿಲ್ಲ. ಅಂದ ಮೇಲೆ ನಿನ್ನಂತೆ ಯೌವನದ ಸಿರಿಯನ್ನು ಅನುಭವಿಸಲು ಸ್ವಲ್ಪ ನನಗೂ ಒಂದು ಚಾನ್ಸ್ ಕೊಡ್ತೀಯಾ ನನ್ನ ಕೋಮಲ? ಎಲ್ಲೋ ಗೌಡ, ಈ ನನ್ನ ದೇಹ ಏನಿದ್ರು ನನ್ನ ಕೈ ಹಿಡಿದ ಗಂಡನಿಗೆ ಹೊರತು ನಿನ್ನಂತ ನಾಯಿಗಲ್ಲ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡಿದ್ದೆ ಆದರೆ ನನ್ನ ಕಾಲಲ್ಲಿರುವ ಎಚ್ಚರ. ಲೇ ಬಂಡ ಹೆಣ್ಣೆ, ನನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡಿರುವ ಕಾಮದಾವನ್ನು ತೃಪ್ತಿಪಡಿಸಿಕೊಳ್ಳಬೇಕೆಂದು ಹಠ ತೊಟ್ಟು ಬಂದು ನಿಂತಾಗ ನಿನ್ನಂತ ಹೆಣ್ಣು ಅಷ್ಟೇ ಅಲ್ಲ, ಇಡೀ ಊರು ಗಂಡು ಹೆಣ್ಣ ನನ್ನ ಮೈ ಮೇಲೆ ಎರಗಿ ಬಂದರು ಹಿಂದೆ ಸರಿದವನಲ್ಲ ಈ ಎಂಟನೆಯ ಬಂಟ. ಪಾರ್ವತಿ, ಇಡೀ ನಿನ್ನ ಮನೆತನದವರೇ ನನ್ನ ಕಾಲಡಿಯಲ್ಲಿ ಬಿದ್ದು ಸಾಲದ ಸುಳಿವಿನಲ್ಲಿ ಸಿಕ್ಕಾಕಿಕೊಂಡು ನರಳಾಡುತ್ತಿದ್ದಾರೆ. ಅಂದಾಗ ನನ್ನ ತಲೆಗೇರಿದ ಕಾಮದ ಕಿಚ್ಚನ್ನು ನಿನ್ನ ದುಂಡಾದ ದೇವ ಚಿಪ್ಪಿನಲ್ಲಿ ಹಾಕೆ ನಾನು ಪ್ರಿಂಟ್ ತೆಗೆಯದಿದ್ದರೆ ನನ್ನ ಗಂಡಸ್ತನಕ್ಕೆ ಅಪಮಾನ. ಬಾರಲೇ ಬಣ್ಣದ ಪಾತ್ರೆಗಿದ್ದೆ, ನೀನಾಗೆ ನೀನು ಬರ್ತೀಯಾ? ಇಲ್ಲ, ನನ್ನ ಬಲಾತ್ಕಾರ ಎಂಬ ಅಸ್ತ್ರವನ್ನು ಉಪಯೋಗಿಸಿಲ್ಲ. ಬೇಡ ಶ್ರೀಮಂತರೇ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಶೀಲವನ್ನು
ಹಾಳು ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ. ಶೀಲ ಪಾರ್ವತಿ, ನಿನ್ನ ಶೀಲ ಮೈಲಿಗಾಗಬಾರ್ದಂದ್ರೆ ನಾನು ಹೇಳಿದಂತೆ ಕೇಳ್ತೀಯ? ನೋಡಿ, ನನ್ನ ಮೈ ಸುಖವನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ, ನಾನು ಕೇಳುತ್ತೇನೆ. ಪಾರ್ವತಿ, ನಿನ್ನ ಮೈ ಸುಖ ಯಾರಿಗೆ ಬೇಕು? ನನಗೀಗ ಕಾಮದ ಪಿತ್ತ ನೆತ್ತಿಗೇರಿದ. ನೆತ್ತಿಗೇರಿದ ಕಾಮದ ಜ್ವರ ತಣ್ಣಗಾಗಬೇಕಾದರೆ ನನ್ನನ್ನು ತಬ್ಬಿಕೊಂಡು ಒಂದು ಪ್ರೇಮ ಗೀತೆ ಏನಾದರೂ ಇಲ್ಲಿಂದ ಕಾಲ್ ಕಿಲೋ. ಆಯ್ತು ಧನಿಕರೇ, ನೀವು ಹೇಳಿದಂತೆ ಹಾಡಿಕೊಂಡಿದ್ದು ನಿಮ್ಮ ಮನ ತಣಿಸುತ್ತೇನೆ. ಬನ್ನಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಹೇ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಬಾ ನನ್ನ ಶಾಕುಂತಲೆ, ಬೇಲೂರ ಬಾಲೆಯಾಗಿ ನೀ ನಡೆವ ಹಾದಿಗೆ ನನ್ನ ಹೃದಯದ ಚೆಲುವೆ ಕೈ ಮಾಡಿ ಕರೆದಾಗ, ಬೇಲೂರ ಬಾಲೆಯಾಗಿ ನಡೆವ ಹಾದಿಗೆ ನನ್ನ ಹೃದಯದ ಚೆಲುವೆ ಕೈ ಮಾಡಿ ಕರೆದಾಗ, ಈ ಪ್ರೇಮದಾಸೆಯ ಓ ನನ್ನ ಶ್ರೀರಾಮನೇ, ಓ ನನ್ನ ಶ್ರೀರಾಮನೇ, ಓ ಬೇಲೂರ ಗುಡಿಯಲ್ಲಿ ನೀ ನಡೆವ ಹಾದಿಯಲ್ಲಿ, ಬೇಲೂರ ಗುಡಿಯಲ್ಲಿ ನೀ ನಡೆವ ಹಾದಿಯಲ್ಲಿ, ಈ ಹೃದಯ ನಿನಗಾಗಿ ನಾ ನೀಡುವೆ ಚಿನ್ನ, ಈ ಹೃದಯ ನಿನಗಾಗಿ ನಾ ನೀಡುವೆ ಚಿನ್ನ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಏ
ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಬಾ ನನ್ನ ಶಕುಂತಲೆ. ಹೇ ಲಾ 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 ಲಾ, ಹೇ ಲಾ 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 ಲಾ. ನೋಡಿ ಶ್ರೀ ನೋಡಿ ಶ್ರೀಮಂತರೇ, ನೋಡಿ ನೋಡಿ ಶ್ರೀಮಂತರೇ, ನೋಡಿ ಶ್ರೀಮಂತರೇ, ಈ ನಿಮ್ಮ ಮನದಾಸೆಯನ್ನು ನಾನು ಈಗ ಈಡೇರಿಸಿದ್ದೀನಲ್ಲ, ನಾನಿನ್ನು ಬರುತ್ತೇನೆ. ಬರಲ ಪಾರ್ವತಿ, ನಿನ್ನನ್ನು ಹಾಗೆ ಮನೆಗೆ ಕಳಿಸಿಕೊಡಲು ನಾನೇನು ಕಪಿನಿ ತೊಟ್ಟ ಸನ್ಯಾಸಿ ಅಲ್ಲ. ಈ ತಾಯಿ ಗರ್ಭದಿಂದ ಈ ಭೂಮಿಗೆ ಬರುತ್ತಲೇ ಸಕ್ಸಿಡಿಯನ್ನು ನೋಡುತ್ತಾ ಬೆಳೆದವನ. ಸುಮ್ಮನೆ ಸಮಯ ಹಾಳು ಮಾಡಿ ನನ್ನ ಮೂಡು ಸ್ವಿಚ್ ಆಫ್ ಮಾಡಬೇಡ ಪಾರ್ವತಿ. ನಿನ್ನ ಸುಂದರ ದೇಹದ ಮೇಲೆ ನನ್ನ ಕಾಮದ ಹಚ್ಚನ್ನು ಹಾಕಿ ಕಳಿಸಬೇಕೆಂದು ಆಟ ತೊಟ್ಟು ಬಂದು ನಿಂತಾಗ ಬಂದಿದ್ದಾನೆ ಈ ವಿಷಕಂಠಗೌಡ. ಏ ದಳಪತಿ, ಹುಚ್ಚು ನಾಯಿಯಂತೆ ಬೊಗಳಬೇಡ. ಹೆಣ್ಣಿಗೆ ಕೈಯಲ್ಲಿ ಸೌಟ್ ಹಿಡಿದು ಅಡುಗೆ ಮಾಡುವುದು ಗೊತ್ತು. ಸಮಯ ಬಂದರೆ ಕೈಯಲ್ಲಿ ಕುಟ್ಗೋಲಿಡ್ದು ನಿನ್ನ ರುಂಡವನ್ನು ಚೆಂಡಾಡುವುದು ಗೊತ್ತು. ತಿಳಿದುಕೊಳ್ಳಲೇ ನನ್ನ ಮಗನೇ. ಲೇ, ನನಗೆ ಆವಾಜ್ ಹಾಕುವ ಹುಚ್ಚು ಎಣ್ಣ ಈ ದೇವರಿಗೆ ಬಿಟ್ಟ ಗೂಳಿಯ ಮುಂದೆ ನಾನು ಎಂದು ಮೆರೆಯುವ ಹೆಣ್ಣುಗಳ ಶೀಲವನ್ನು ಕ್ಷಣಾರ್ಥದಲ್ಲಿ ಹತ್ತಿನಂತೆ ಮೈ ಮೇಲೆ ಎರಗಿ ಅರಿದು ಮುಕ್ಕಿದ ಈ ಕಾಮ ಕಿಶೋರನ ಮುಂದೆ ಅಂಜಿಕೆಯ ಬಾಣ ಉಪಯೋಗ ಮಾಡ್ತೀಯ. ನಾ ಎನ್ನುವ ಹೆಣ್ಣುಗಳನ್ನು ಮಟ್ಟ ಹಾಕಿ ಮೆಟ್ಟಿನಿಂದ ಪೂಜೆ ಮಾಡುವ ಖತರ್ನಾಕ್ ಖಳನಾಯಕ ಈ ವಿಷಕಂಠಗೌಡ ಇವತ್ತು ನಿನ್ನ ಮುಟ್ಟದೆ ಬಿಡುವುದಿಲ್ಲ. ಏ ಮಿಸ್ಟರ್ ದಳಪತಿ, ಈ ನನ್ನ ಮೈಸುಕ ಏನಿದ್ರು ನನ್ನ ಕೈ ಹಿಡಿದ ಗಂಡನಿಗೆ ಹೊರತು ನಿನ್ನಂತ ನಾಯಿಗಲ್ಲ. ಒಳ್ಳೆ ಮಾತಿನಿಂದ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು. ಲೇ, ಕಂಪ್ಯೂಟರ್ ಯುಗದ ನಿನ್ನಂತ ಗರತಿಯರ ಸೋಗಿನ ಜಾತ್ರೆಯನ್ನು ಸಾರ ವಿಸ್ತಾರವಾಗಿ ಬಿಡಿಸಿ ಹೇಳ್ತೀನಿ. ಕಿವಿ ನಿಮಿರಿಸಿಕೊಂಡು ಕೇಳಿಸಿಕೊಳ್ಳಲೇ ಚಲವೆ. ತಾನು ನೆಚ್ಚಿದ ಬಾಯ್ ಫ್ರೆಂಡು ಒಳಗೆ ಸ್ನಾನ ಮಾಡಲು ಹೋಗುವಾಗ ಅಂಡರದಲ್ಲಿದ್ದ ನೀರನ್ನು ಅಂಗಳಕ್ಕೆ ಚೆಲ್ಲಿ ಪ್ಲಾಸ್ಟಿಕ್ ಕೊಡವನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಒಳಗೆ ಹೋಗಿ ತನ್ನ ವಿನಿಯನೊಂದಿಗೆ ಕಾಮದ ಪುರಾಣ ಓದಿ ಬರುವ ನಿನ್ನಂತ ಹುಚ್ಚು ಗರಿತಿಯರು ಎಷ್ಟಿಲ್ಲ ಈ ನಿನ್ನ ಕಂಪ್ಯೂಟರ್ ಯುಗದಲ್ಲೇ. ತವರೂರಿನಿಂದ ಗಂಡನ ಮನೆಗೆ ಬರುವಾಗ ಮಿಂಡನ ಬೈಕಿನಲ್ಲಿ ಹತ್ತಿಕೊಂಡು ಬಂದು ರಸ್ತೆ ಬದಿಯಲ್ಲಿ ಬೆತ್ತಲೆ ಆಗಿ
ಕಾಮದ ವೀಣೆ ಮೀಟಿಸಿಕೊಂಡು ಬರುವ ಲಜ್ಜೆಗೆಟ್ಟ ಮುತ್ತೈದರೆ ಅಷ್ಟಿಲ್ಲ ಈ ನಿನ್ನ ಗರತಿಯರ ನಾಡಿನಲ್ಲಿ. ತಾನು ನೆಚ್ಚಿದ ಮಿಂಡನ ಸಲುವಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಲೆ ಮಾಡಿಸಿ ಓಣಿ ಚೀಲದಲ್ಲಿ ತುಂಬಿ ನದಿಗೆ ಬಿಸಾಕಿ ಈ ಸಮಾಜಕ್ಕೆ ಗೊತ್ತಾಗದಂತೆ ಮಾನ್ ಗರಿತಿಯರಂತೆ ತಲೆ ತುಂಬ ಸೆರಗೊತ್ತುಕೊಂಡು ತಿರುಗಾಡುವ ಗಂಡ ಸತ್ತ ರಂಡಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲೇ. ಪಾರ್ವತಿ, ಸುಮ್ಮನೆ ಮನಸ್ಸು ಬದಲಾಯಿಸಿ ನನ್ನನ್ನು ಸೇರಿದರೆ ನೀನು ಸುಖ ಜೀವನ ಎಂಬ ಜೋಕಾಲಿ ಜಿಕ್ಕುವೆ. ಮನಸ್ಸು ಮುರಿದು ನಿಂತರೆ ನನ್ನಿಂದ ಸೇರುವೆ ಮಸಣ. ಹೇಳೋ ಗೌಡ, ನಾನು ಮಸಣ ಸೇರಿದ್ರು ಪರವಾಗಿಲ್ಲ, ಆದ್ರೆ ನಿನ್ನಂತ ನಾಯಿಗೆ ಮಾತ್ರ ಶೀಲ ಅರ್ಪಿಸಲಾರೆ. ಪ್ರತಿಜ್ಞೆ. ಪ್ರತಿಜ್ಞೆ. ನನ್ನ ಮುಂದೆ ಪ್ರತಿಜ್ಞೆ ಮಾಡಿದ ನಿನ್ನಂತ ಎಷ್ಟೋ ಗರಿತಿಯರ ಶೀಲವನ್ನು ತಂತಿ ಅರಿದು ವೀಣೆಯಂತೆ ಮಾಡಿದ್ದೇನೆ. ಬಾ ಸುಮ್ಮನೆ ಮೆಲ್ಲನೆ ಇಬ್ಬರು ಕೂಡಿಕೊಂಡು ಇಬ್ಬನಿ ಹಿಮದಲ್ಲಿ ಜಾರಿಕೊಂಡು ಬಿಸಿ ಏರಿದ ನಮ್ಮಿಬ್ಬರ ಕಾಮದ ಕಿಚ್ಚನ್ನು ತಣ್ಣಗೆ ಮಾಡಿಕೊಳ್ಳೋಣ. ಹ್ಞೂ ಅಂತ್ಯಾ? ಇಲ್ಲ ಬೇಡ ದಳಪತಿಯವರೇ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ಶೀಲವನ್ನು ಮಾತ್ರ ಹಾಳು ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ. ಪಾರ್ವತಿ, ನನ್ನೊಂದಿಗೆ ವಾದ ಮಾಡಿದ ಹೆಣ್ಣುಗಳನ್ನು ಶೀಲಗೆಡಿಸದೆ ಬಿಟ್ಟಿಲ್ಲ ಈ ಕೀಚಕ ಎಂಬ ವಿಷ ಕಂಠಗೌಡ. ಪಾರ್ವತಿ, ಮುಗಿತು ನಿನ್ನ ಶೀಲದ ಗತಿ. ನನ್ನ ಬಹುದಿನಗಳ ಆಸೆ ಇವತ್ತು ಈಡೇ. ಇನ್ನು ಮುಂದೆ ಧರ್ಮದ ದರ ಹೆಂಡತಿ ಈ ಸಮಾಜದಲ್ಲಿ ಗಿಣಿ ಕಚ್ಚಿದ ಅಣ್ಣ ಅಲ್ಲ ಅಲ್ಲ, ಈ ವಿಷ ಕಂಠಗೌಡ ಮುಟ್ಟಿ ಮುದ್ದಾಡಿದ ತೂತು ಬಿದ್ದ ಮಣ್ಣಿನ ಬಡಿಕೆ. ಏನೋ ನರಹಂತಕ, ಕೊನೆಗೂ ನಿನ್ನ ಹಠವನ್ನು ಸಾಧಿಸಿಕೊಂಡು ಬಿಟ್ಟಿಲ್ಲ. ನನ್ನ ಶೀಲವನ್ನು ಹಾಳು ಮಾಡಿದೇನೋ ಪಾಪಿ. ಈ ಭೂಮಿ ಮೇಲೆ ನೀನು ಬದುಕಿದ್ದರೆ ಅದೆಷ್ಟು ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡ್ತೀಯೋ ನಾ ಕಣೆ. ಆದ್ರೆ ನಿನ್ನಂತ ನೀಚ ಈ ಭೂಮಿ ಮೇಲೆ ಬದುಕಿರಬಾರದು.
ಲೋಕದ ಗುಳಿಯ ರುಂಡ ಕಡಿಯುವಷ್ಟು ತಾಕತ್ತು ನಿನ್ನಲ್ಲಿದೇನಲೇ ಬಂಡ ಎಣ್ಣ. ಇವತ್ತಿಗೆ ಮುಗೀತು ಈ ನಿನ್ನ ಮನೆಯ ಋಣ. ನೆನೆಸಿಕೊಳ್ಳಲೇ ನಿನ್ನ ಮನೆಯ ದೇವರನ್ನ. ಲೇ ಮುಗ್ಧ ಸಮಾಜದ ಜನತೆ, ಇದುವೇ ಈ ನರಾಂತಕ ಗೂಳಿ ವಿಷ ಕಂಠನ ಗದ್ದ. ಇದುವೇ ಈ ನರಾಂತಕ ಆಡುವ ನಾಂದಿ. ಲೇ ಧರ್ಮದ ದರ್ಯಾದ ವಿಶ್ವ, ನಿನ್ನ ಮೇಲಿರುವ ಸೇಡಿನ ಪ್ರತಿಫಲಕ್ಕಾಗಿ ಇವತ್ತು ನಿನ್ನ ಮುದ್ದಿನ ಹೆಂಡತಿಯ ಶೀಲಗೆಡಿಸೆ ಅವಳಿಗೆ ಮಸಣದ ಹಾದಿ ತೋರಿಸಿದೆ. ಮಸಣದ ದಾರಿ ತೋರಿಸಿದೆ. ಈ ವಿಷ ಕಂಠಗೌಡ ಬರೆಯುತ್ತಿರುವ ಕಾಮ ಕೇಳಿ ಎಂಬ ನಾಟಕದ ಕೊನೆ ಸನ್ನಿವೇಶ ಮುಕ್ತಾಯಗೊಳ್ಳಬೇಕಾದರೆ ವಿಶ್ವನ ತಮ್ಮನೆ ಹೆಂಡತಿ ಸುಧಾಳ ಅಂದ ಚಂದವನ್ನು ಅನುಭವಿಸಿ ನನ್ನ ಕಾಮದ ಭೋಗದ ವಸ್ತುವನ್ನಾಗಿ ಮಾಡಿಕೊಂಡಾಗಲೇ ನಾನು ದೊಡ್ಡವರ ಕುಟುಂಬದಲ್ಲಿ ಹುಟ್ಟಿದಕ್ಕೂ ಸಾರ್ಥಕವಾಗುತ್ತದೆ. ಇಪ್ಪತ್ತು ವರ್ಷಗಳ ಹಿಂದೆ ತುತ್ತಿನ ಒಡನಿನ ಚೀಲ ತುಂಬಿಸಿಕೊಳ್ಳಲು ಸಿಕ್ಕವರ ಹತ್ರ 1 ರೂಪಾಯಿಗೆ 2 ರೂಪಾಯಿಗೆ ಕೈ ಚಾಚಿದರು. ನೀಡದ ಈ ಮೂರ್ಖ ಸಮಾಜದಲ್ಲಿ ಇಂದು ನಾನು ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡಿ ಇಂದಿದೇ ಸಮಾಜದಲ್ಲಿ ಮೈ ತುಂಬ ಬಂಗಾರ, ಕೈ ತುಂಬ ಹಣ, ಬೇಜಾರಾದಾಗ ಬಾವುಡು ಮೆಸೇಜ್ ಮಾಡಿಕೊಳ್ಳಲು ಒಂದು ದೇವಲೋಕದಂತ ಅಪ್ಸರೆಯನ್ನಿಟ್ಟುಕೊಂಡು ಇಂದಿದೇ ಸಮಾಜದಲ್ಲಿ ಕೋಟ್ಯಾಧೀಶನಾಗಿ ಮೆರೀತಿದ್ದಾನೆಂದರೆ ಅದಕ್ಕೆ ಕಾರಣವೇ ಬೇರೆ ಇದೆ. ನನ್ನ ಭಾಗ್ಯದ ಬಾಗಿಲು ತರಿಸಿದವಳು ಬೇರೆ ಯಾರೂ ಅಲ್ಲ, ಬೆಳಿಗ್ಗೆ ಒಬ್ಬನ ಟೆಕ್ಕಿಯಲ್ಲಿ, ಮಧ್ಯಾಹ್ನ ಇನ್ನೊಬ್ಬನ ಹತ್ರ, ರಾತ್ರಿ ಮತ್ತೊಬ್ಬನ ಬೆಡ್ರೂಮಿನಲ್ಲಿ ಪಲ್ಲಂಗದ ಮೇಲೆ ಬಿದ್ದು ಕಾಮದ ತೀಟಿಯನ್ನು ತೀರಿಸಿಕೊಳ್ಳುವ ಆ ಧನಿಕನ ತಂಗಿ ಶಿವಾನಿ. ಶಿವಾನಿ, ನಿನಗೆ ಇನ್ನಷ್ಟು ಪ್ರೀತಿ ಪ್ರೇಮದ ಹುಚ್ಚು ನಿನ್ನ ತಲೆಗೆ ಏರಿಸಿ ನಿನ್ನನ್ನು ಸಾಕಷ್ಟು ಅನುಭವಿಸಿ ಆಮೇಲೆ ನಿನ್ನ ನಡು ನೀರಿನಲ್ಲಿ ದೂಕಿ ಕೈ ತೊಳೆದುಕೊಂಡು
ಮುಂದಿದೆ ಸಮಾಜದಲ್ಲಿ ಸಾವಿರಾರು ಗಂಡಸರಿಗೆ ಕಾಮದಾನ ಸೂಳೆಗೆ ಮಾಡುವುದೇ ಈ ವಿರಾಟನದ ಕಾರಸ್ಥಾನದ ಮರ್ಮ. ಏ ವಿಷಕಂಠ, ಹಣದ ಮದವನ್ನು ತಲೆಗೇರಿಸಿಕೊಂಡು ಈ ಸುತ್ತ 40 ಹಳ್ಳಿಗಳಲ್ಲಿ ದೇವರಿಗೆ ಬಿಟ್ಟ ಗೂಳ್ಳೆಯಂತೆ ಮೆರೆತಿರುವ ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ನಿನ್ನ ಶ್ರೀಮಂತಿಕೆಯನ್ನು ಸುಟ್ಟು ನಿನ್ನನ್ನು ಬೀದಿ ಬೀದಿಯಲ್ಲಿ ತಿರುಪೆ ಎತ್ತುವಂತೆ ಮಾಡದಿದ್ದರೆ ನನ್ನ ಹೆಸರು ಚಕುಮುಖಿ ವಿರಾಟನೇ ಅಲ್ಲ. ಸುಧಾ, ಏ ನನ್ನ ಪ್ರೀತಿ ಅಂಬಾರಿ, ಒಳಗಡೆ ಏನು ಕೆಲಸ ಮಾಡ್ತಿರುವೆ ಚೆಲುವೆ? ರೀ, ಇದೇನ್ರಿ ಇದು? ಈಗ ಬಂದ್ರೇನು? ರೀ, ಏನ್ರಿ ಇದು? ನಿಮ್ಮ ಕೈ ತುಂಬ ಎಷ್ಟೊಂದು ಗುಳ್ಳೆಗಳಾಗಿದೆಯಲ್ಲ, ನಿಮಗೆ ತುಂಬಾ ನೋವಾಗ್ತಾ ಇದೆಯೇನು? ಸುಧಾ, ರೈತರ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಇದು ಇದ್ದಿದ್ದೆ. ಹೊಲದಲ್ಲಿ ಕೆಲಸ ಮಾಡುವಾಗ ಕೈ ತುಂಬ ಗುಳ್ಳಿ, ಮೈ ತುಂಬ ಬೆವರು ಬರುವುದು ಸ್ವಾಭಾವಿಕ. ಅಂದ ಮೇಲೆ ಬಂದ ನೋವನ್ನು ಅನುಭವಿಸಲೇಬೇಕು. ಇರಲಿ, ಬೇಸರವಾಗಿದೆ, ಚಾ ಮಾಡಿ ಕೊಡು ನಡಿ ಚಿನ್ನ. ಇಲ್ಲ ರೀ, ಈ ನಿಮ್ಮ ಮನಸ್ಸಿನಲ್ಲಿರುವ ನೋವು ಎಂಥದ್ದು ಅನ್ನೋದು ನನಗೂ ಕೂಡ ಚೆನ್ನಾಗಿ ಗೊತ್ತು. ಸುತ್ತ 40 ಹಳ್ಳಿಗೆ ನಾನೇ ದೊಡ್ಡವನು ಎಂದು ದುರಹಂಕಾರದಿಂದ ಕೊಬ್ಬಿದ ಗೂಳಿಯಾಗಿ ಮೆರಿತಾ ಇದ್ದಾನಲ್ಲ ವಿಷಕಂಠೆ ಗೌಡ. ಆ ಪಾಪಿ ಮೋಸದಿಂದ, ದೌರ್ಜನ್ಯದಿಂದ ನಿಮ್ಮ 100 ಎಕರೆ ಆಸ್ತಿಯನ್ನ, ಭೂಮಿಯನ್ನ ಅವನ ಹೆಸರಿಗೆ ಬರೆಸ್ಕೊಂಡಿದ್ದಲ್ದೆ ಪ್ರತಿನಿತ್ಯವೂ ಕೂಡ ಈ ನಮ್ಮ ಮನೆತನದ ಮೇಲೆ ಸೇಡಿನ ಕಿಚ್ಚನ್ನು ಹಚ್ತಾ ಇದ್ದಾನೆ. ಅದನ್ನು ನೆನೆದು ನೆನೆದು ನೀವು ಕಣ್ಣೀರನ್ನು ಸುರಿಸ್ತಾ ಇದ್ದೀರ. ಇದನ್ನು ನೋಡಿ ನನ್ನಿಂದ ಸಹಿಸಲಾಗ್ತಾ ಇದ್ದಾರೆ, ನನ್ನಿಂದ ಸಹಿಸಲಾಗ್ತಾ. ಲೇ ಹುಚ್ಚಿ, ಬಲ್ಲವರು ಒಂದು ಮಾತನ್ನು ಹೇಳಿದ್ದಾರೆ, ಆ ವಿಧಿಯಾಟದ ಮುಂದೆ ಎಲ್ಲರೂ ಶೂನ್ಯಮಯ ಎಂದು. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ ಸ್ವಾಮಿ. ನೋಡು ಸುಧಾ, ಆ ವಿಧಿಯಾಟದ ಅಗ್ನಿ ಪರೀಕ್ಷೆ ಒಳಗಾದವರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಶಕುನಿ ಕುತಂತ್ರದಿಂದ ಪಂಚ ಪಾಂಡವರು ಪಗಡಿ ಆಟದಲ್ಲಿ ಸೋತು 14 ವರ್ಷ ವನವಾಸ ಅನುಭವಿಸಲಿಲ್ಲವೇ? ಆ ವಿಶ್ವಾಮಿತ್ರ ಶಾಪಕ್ಕೆ ಗುರಿಯಾಗಿ ಸತ್ಯ ಹರಿಚಂದ್ರ ತಾಳಿ ಕಟ್ಟಿದ ಹೆಂಡತಿಯಲ್ಲಿ ಒಟ್ಟಿದ ಮಗವನ್ನು ಮತ್ತೊಬ್ಬರಿಗೆ ಅಡಬಿಟ್ಟು ಸುಡುಗಾಡ ಕಾಯಲಿಲ್ಲವೇ? ಸತ್ಯ ಧರ್ಮಕ್ಕೆ ತಲೆಬಾಗಿ ನಡೆದ ಪುಣ್ಯಾತ್ಮನೇ ಕಾಡುವುದು ಬಿಟ್ಟಿಲ್ಲ ವಿಧಿ. ಅಂದಾಗ ನಮ್ಮಂತ ನರಮಾನವರು ಯಾವ ಲೆಕ್ಕ ವಿಧಿಗೆ? ಯಾವ ತಪ್ಪಿಗೆ ಈ ನಮ್ಮ ಮನೆತನಕ್ಕೆ ಇಂಥ ಶಿಕ್ಷೆ ಸ್ವಾಮಿ? ದುಃಖಿಸಬೇಡ ಕಡಿ, ಹುಟ್ಟುತ್ತಲೇ ದುಃಖ ದುಮ್ಮಾನುಗಳು ಒಡೆದಿನಲ್ಲಿ ತುಂಬಿಕೊಂಡು ಬೆಳೆದವರು ನಾವು. 16 ತಿಕ್ಕಿ ಕಾಸಿ ಬಗ್ಗಿಸಿ ಬಡದಾಗಲೇ ಬಂಗಾರದ ಬೆಲೆ ಗೊತ್ತಾಗುವುದು. ಗಂಧವನ್ನು ಕಲ್ಲಿನಲ್ಲಿ ಹಾಕಿ ತಿಕ್ಕಿ ತೆಗೆದಾಗಲೇ ಗಂಧದ ಸುವಾಸನೆ ಗೊತ್ತಾಗುವುದು. ಸುಧಾ, ದೇವಾನುದೇವತೆಗಳು ಆ ಬಂಡದನಿಕರಿಗೆ ಸಾಕಷ್ಟು ಸುಖ ಕೊಟ್ಟು ಕೊನೆಗಳಲ್ಲಿ ಕಷ್ಟದಲ್ಲಿ ಕೈ ತೊಳಿತಾನೆ. ಆದರೆ ನಮ್ಮಂಥ ಸತ್ಯವಂತರಿಗೆ ಸಾಕಷ್ಟು ಕಷ್ಟ ನಷ್ಟ ಕೊಟ್ಟು ಕೊನೆಗಳಲ್ಲಿ ಸಂತೋಷದಲ್ಲಿ ಸಾಗರದಲ್ಲಿ ತೇಲಾಡಿಸುತ್ತಾನೆ. ನಮ್ಮ ಧರ್ಮದ ಮನೆ ಮೇಲೆ ದಬ್ಬಾಳಿಕೆ ಮಾಡುವ ವಿಷಕಂಠನಿಗೆ ಕೊನೆಗಳಿಗೆ ತನ್ನ ಅರಿವು ತನಗೆ ಬಂದು ಮರಳಿ ನಮ್ಮ ಆಸ್ತಿ ಒಪ್ಸ ಕಾಲ ಬಂದೇ ಬರ್ತದೆ. ಅಲ್ಲಿವರೆಗೆ ಕಾದು ನೋಡೋಣ ಕಣೆ. ಆದ್ರೆ ಸ್ವಾಮಿ, ಹಗಲು ಇರುಳು ಎನ್ನದೆ ಈ ಭೂತಾಯಿ ಮಡಿಲಿನಲ್ಲಿ ನೀವು ಎಷ್ಟು ಕಷ್ಟಪಟ್ಟರು ಕೂಡ ಈ ನಮ್ಮ ಕಷ್ಟಗಳು ಬಗೆಹರಿಲಿಲ್ವಲ್ಲ. ಅದೇ ಈ ನನ್ನ ಮನಸ್ಸಿಗೆ ನೋವಾಗ್ತಾ ಇರೋದು ಸ್ವಾಮಿ. ಸುಧಾ, ಮನುಷ್ಯನಿಗೆ ಬರದ ಕಷ್ಟ ಸುಖಗಳು ಗಿಡಗಂಟಿಗೆ ಬರಲು ಸಾಧ್ಯವೇ? ಸುಧಾ, ಒಂದು ಮಾತನ್ನು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಹೇಳಿ ಸ್ವಾಮಿ, ಅದು ಯಾವ ಮಾತು? ಸತ್ಯ ಹರಿಚಂದ್ರ ಸುಡುಗಾಡ ಕಾಯುವಾಗ ಜನಗಳಿಗೆ ಹೇಳಿದನಂತೆ, ನಾನು ಆಗಲೂ ಅರಸ ಈಗಲೂ ಅರಸ ಎಂದು. ಅದರಂತೆ ರೈತರ ಹೊಲದಲ್ಲಿ ಕೆಲಸ ಇರುವಾಗ ಮಗ
ಕೂಲಿ ಜನಗಳು ದುಡಿಲಿಕ್ಕೆ ಹಚ್ಚುತ್ತಾರೆ. ಹೊಲದಲ್ಲಿ ಕೆಲಸ ಮುಗಿದ ಮೇಲೆ ಮತ್ತೊಬ್ಬರ ಹೊಲದಲ್ಲಿ ಆಳಾಗಿ ದುಡಿತಾರೆ. ಬಾ ಸುಧಾ, ಚಾ ಮಾಡಿ ಕೊಡು ಬಾ. ನೋಡಿ, ಮಾತಿನ ತೋಟದಲ್ಲಿ ಬಿದ್ದು ನಾನು ನಿಮಗೆ ಚಾ ಮಾಡೋದನ್ನೇ ಮರ್ತಿದ್ದೆ. ತರ್ತೀನಿ ತಾನೆ. ಸುಧಾ, ಹತ್ತಿರ ಬಾ ಇಲ್ಲಿ. ಯಾಕ್ರಿ? ಇವತ್ತು ನನ್ನ ಕಣ್ಣುಗಳ ದಿಂಬಕ್ಕೆ ಎಷ್ಟು ಚಂದ ಕಾಣುತ್ತೀ ಅಂದರೆ. ಎಷ್ಟು ಚಂದ ಕಾಣ್ತಾ ಇದ್ದೀನಿ ಸ್ವಾಮಿ. ನಿನ್ನ ತಪ್ಪಿಕೊಂಡು ಹೀಗೆ ನಿಲ್ಲನ್ನಿಸುತ್ತದೆ. ಹಾ ಸಮಾಧಾನ ಸಮಾಧಾನ. ಅದೇ ಹೇಳ್ತಾರಲ್ಲ, ಯಾವಾಗ್ಲೂ ಕೂಡ ನಿಮ್ದು ಇದೇ ರಾಮಾಯಣ. ಇದು ರಾಮಾಯಣ ಕಲ್ಲಣೆ, ಪ್ರೇಮಾಯಣ. ನನ್ನಲವೇ ನೀಬ ನನ್ನ ಚೆಲುವೆ ಬಳಿಬಾ ಬಳಿ ಬಂದು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಗೆಳತಿ ನನ್ನ ಹೊಡತಿ, ಓ ಗೆಳತಿ ನನ್ನ ಹೊಡತಿ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ, ಓ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ, ಓ ನೀ ಬಾರೆ ನನ್ನ ಸನಿಹಕ್ಕೆ. ಓ ಗೆಳೆಯ ನನ್ನ ಹೊಡೆಯ, ಓ ಗೆಳೆಯ ನನ್ನ ಹೊಡೆಯ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ, ಓ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ, ಓ ನೀ ಬಾರೆ ನನ್ನ ಸನಿಹಕ್ಕೆ. ಒಂದೇ ಒಂದು ಸಿಹಿ ಮುತ್ತು ಕೊಡುವೆಯಾ? ಸಿಹಿ ಮುತ್ತಿನ
ಮುತ್ತಿನ ಕಾಣಿಕೆ ಓ ನೀ ಬಾರೆ ನನ್ನ ಸನಿಹಕ್ಕೆ ಪ್ರೇಮದ ಪರಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ನೀ ಈ ಪ್ರೇಮದ ಪರಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ನೀ ನನ್ನೊಲವೇ ನೀ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಓ ನೀ ಬಾರ ನನ್ನ ಸನಿಹಕ್ಕೆ ಲಾ 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 ಓ ಲಾ 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 ಓ ಲಾ 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 ಸುಧಾ, ನಮ್ಮ ಹುಲಿ ಹೆಬ್ಬುಲಿಗಳು ಒಟ್ಟಿಗೆ ಕೂಡಿಕೊಂಡು ಬರ್ತಿದ್ದಾರೆ. ಅದಕ್ಕೆ ನೀ ಸ್ವಲ್ಪ ಒಳಗೆ ಹೋಗು. ಯಾಕಣ್ಣ ಇಂಥ ಧೀರ ಇಂಥ ಸೂರ ಈ ಮನೆಯಾಗ ಇರ್ಬೇಕಾದ್ರ ಯಾಕಣ್ಣ ಅತ್ತಿಗೆ ಮನೆಂತೀರಿ ಏನೋ ಚಿಂತೆ ಮಾಡುವಂತೆ ಕಾಣುವುದು? ನೋಡಿ ಅಣ್ಣನವರೇ, ಈ ಸೂರ್ಯ ಚಂದ್ರ ಭೂಮಿಯ ಮೇಲೆ ಇರುವವರೆಗೂ ನೀವು ಚಿಂತೆ ಮಾಡದಿರಿ. ಯಾಕಂದರೆ ನಾವಿಬ್ಬರು ಸತ್ಯಕ್ಕೆ ತಲೆಬಾಗುತ್ತೇವೆ. ಅನ್ಯಾಯಕ್ಕೆ ಎದೆ ಕೊಟ್ಟು ನಿಲ್ಲುವ ಈ ಕಲಿಯುಗದ ಕರುಣಾರ್ಜುನರು ನಾವು. ನೋಡ್ರಪ್ಪ ಚಡ್ಡಿ ದೋಸ್ತಗಳೇ, ನಿಮ್ಮ ದಾರಿಯನ್ನೇ ಕಾಯ್ತಿದ್ದೀವಿ. ಸೂರ್ಯ ಚಂದ್ರ ಇದೇನ್ರಪ್ಪ, ಮನೆ ಬಿಟ್ಟು ಹೋಗಿ 4 ದಿನಗಳಾಯ್ತು. 4 ದಿನಗಳಿಗಂತ ಏನು ಕೆಲಸವನ್ನು ಮಾಡ್ತಾ ಇದ್ರಿ? ಅತ್ತಿಗೆಮ್ಮ, ನಿನ್ನೆ ನಮ್ಮೂರು ಜಾತ್ರೆಯಲ್ಲಿ ಸರ್ಕಾರದಿಂದ ಕೃಷಿ ಮೇಳ ಆಯೋಜನೆ ಕಾರ್ಯಕ್ರಮ ಮಾಡಿದಾಗ ಕೃಷಿ ಮೇಳವನ್ನು ನೋಡಲು ರೈತರು ಹೋದಾಗ ರೈತರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿ ಕೆಲವೊಮ್ಮೆ ರೈತರನ್ನು ತೇಜಿನಿಂದ ತೆಳಗ ನೂಕಿದ ಆ ಸ್ವಾರ್ಥಿ ಕೃಷಿ ಮಂತ್ರಿ ಜಯರಾಮನಿಗೆ ತಕ್ಕ ಪಾಠ ಕಲಿಸಲು ಈ ಜೋಡೆತ್ತು ಅವನ ಅರಮನೆಗೆ ಭೇಟಿ ಕೊಡಲು ಹೋಗಿದ್ದೀವಿ ಅತ್ತಿಗೆಮ್ಮ. ಭೇಟಿ ಕೊಡೋದು ಅಷ್ಟೇ ಅಲ್ಲ ಅತ್ತಿಗೆಮ್ಮ, ದೇಶಕ್ಕೆ ಅನ್ನ ಹಾಕುವ ರೈತ ಯೋಗಿಯೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂಬ ರೀತಿ ನೀತಿಯ ಪಾಠ ಹೇಳಿಕೊಟ್ಟು ಬಂದಿದ್ದಾರೆ ಈ ಹುಲಿ ಹೆಬ್ಬುಲಿಗಳು. ನೋಡ್ರಪ್ಪ ರಾಮ ಲಕ್ಷ್ಮಣರೇ, ನೀವು ಈ ಸಮಾಜದಲ್ಲಿ ನಡೆದುಕೊಳ್ಳುವ ರೀತಿ ನೀತಿ ಒಳ್ಳೆಯದಿರಬೇಕು. ದುಡ್ಡು ಗಳಿಸಿದ್ದೀವೆಂದು ರೈತರು ಬಡವರನ್ನು ನಾಯಿಕ್ಕಿಂತ ಕೀಳಾಗಿ ಕಾಣುವ ಆ ಬಂಡದನಿಕೆ ಸುಳೆ ಮಕ್ಕಳಿಗೆ ತಕ್ಕ ಪಾಠ ಕಲಿಸಲು ನೀವು ಪ್ರಜ್ವಲಿಸಿದ ಸೂರ್ಯಚಂದ್ರ ಆಗಬೇಕು. ಇದೇನಿದು ಭಾವನವ್ರೆ,
ನಿಮ್ಮ ಕುತ್ತಿಗೆಯಲ್ಲಿ ಚಿನ್ನದ ಹಾರವನ್ನು ಹಾಕ್ಕೊಂಡು ಮೈ ಮೇಲೆಲ್ಲ ಕೇಸರಿ ಗುಳ್ಳನ್ನು ಚೆಲ್ಕೊಂಡು ಬಂದಿದ್ದೀರಲ್ಲ, ನನಗನ್ನಿಸ್ತಾ ಇದೆ ನೀವು ಕುಸ್ತಿಯ ಸ್ಪರ್ಧೆಯಲ್ಲಿ ಯಾರಿಗೋ ಮಣ್ಣನ್ನು ಮುಕ್ಕಿಸಿ ಬಂದಿದ್ದೀರಿ ಎಂದು. ಸುಧಾ, ನಿನ್ನೆ ದೇವಿಯ ಜಾತ್ರೆಯ ಅಮಿತವಾಗಿ ಹಿರಿಯವರಾಗಿ ಗುಡ್ಡಗಾಡದ ಓಟದ ಸ್ಪರ್ಧೆಯಲ್ಲಿ ಹಮ್ಮಿಕೊಂಡಿದ್ದೆ. ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿ 1ನೇ ಸ್ಥಾನವನ್ನು ಪಡೆದಿದ್ದೇನೆ. ಅದಕ್ಕಾಗಿ ಜಾತ್ರೆಯ ಕಮಿಟಿಯವರು 10 ಗ್ರಾಮದ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ. ಅಮ್ಮ, ತೆಗೆದುಕೊಳ್ಳಮ್ಮ ಈ ಚಿನ್ನದ ಪದಕವನ್ನು. ಬಾವನವ್ರೆ ನೋಡಿ, ನಂಬಿದವರನ್ನ ಎಂದೂ ಕೂಡ ಆ ದೇವರು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಂಥ ಸಮಯದಲ್ಲಿ ಅಕ್ಕ ಏನಾದರೂ ಇದ್ದಿದ್ರೆ ಅದು ಎಷ್ಟು ಖುಷಿ ಪಡ್ತಾ ಇದ್ಲೋ ಏನೋ ಅಲ್ವಾ? ಸತ್ತ ಹೋದ ನನ್ನ ಅತ್ತಿಗೆಯನ್ನು ಮತ್ತೆ ಮತ್ತೆ ನೆನಪಿಸಿ ನಮ್ಮೆಲ್ಲರ ಮನಸ್ಸಿಗೆ ನೋಟು ಮಾಡಬೇಡ, ತಿಳಿತೆ? ಕ್ಷಮಿಸಿ ಸ್ವಾಮಿ, ನನ್ನಿಂದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಅತ್ತಿಗೆಮ್ಮ, ಕ್ಷಮಿಸಲು ನೀ ಏನು ದೊಡ್ಡ ಅಪರಾಧ ಮಾಡಿಲ್ಲ. ಅಲ್ಲ, ನಿಜವಾಗಿ ಹೇಳು, ನನ್ನ ಅತ್ತಿಗೆ ಏನಾಗಿ ಸತ್ತಳು ಎನ್ನುವುದು ನನಗೆ ಇಂದು ತಿಳಿಯಲೇಬೇಕು. ನೋಡಿ ಅಣ್ಣನವರೇ, ನಿಮ್ಮಂತ ಧರ್ಮವಂತರ ಬಾಳಿನಲ್ಲಿ ಕಾಮದ ರಂಗಿನ ಓಕಳಿ ಆಟ ಆಡಿದ ಆ ದುಷ್ಟ ತಾಯಿ ಗಂಡವಳ ಯಾವುದೆನ್ನೋದು ಇಂದು ನಮ್ಮಿಬ್ಬರಿಗೆ ಗೊತ್ತಾಗಲೇಬೇಕು. ಹೌದು ಅಣ್ಣ, ನನ್ನ ಬಂಗಾರದಂತ ಅತ್ತಿಗೆಮ್ಮನ ಸಾವಿಗೆ ಕಾರಣವಾದ ತಿಮಿಂಗಳು ಯಾರು ಹೇಳು? ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಅಂತವ್ರನ್ನ ಹೇಗೆ ಭೇಟಿ ಆಡಿ ಕೊಲ್ಲಬೇಕನ್ನೋದು ಗೊತ್ತು ಈ ಜಯಸೂರ್ಯನಿಗೆ. ಹೌದು ಅಣ್ಣ, ಇವತ್ತು ನಮ್ಮ ಅತ್ತಿಗೆ ಸಾವಿನ ಸತ್ಯ ನಮ್ಮ ಎಲ್ಲರಿಗೆ ಗೊತ್ತಾಗಲೇಬೇಕು. ಹೌದು ಮಾವ. ನೋಡಿ, ಆ ಸಾವಿನ ಸತ್ಯವನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಕೊರಗಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆ ಸತ್ಯವನ್ನು ಏನು ಎಂದು ನಮ್ಮೆಲ್ಲರಿಗೂ ತಿಳಿಸಿ ಭಾವನವ್ರೆ. ಹೇಗೆ ಹೇಳಲಿ ಸುಧಾ, ನಮ್ಮ ಮನೆತನದ ಮೇಲೆ ಆ ದುಷ್ಟರ ಆಡಿದ ಕರಳ ರಕ್ತ ರಾತ್ರಿ ಎಂಬ ನಾಟಕ. ತಮ್ಮಂದಿರೇ, ಅವರು ದುಡ್ಡು ಇದ್ದವರು, ಮೇಲಾಗೆ ದುಡ್ಡಿನಿಂದಲೇ ಸತ್ಯ ನ್ಯಾಯ ನೀತಿ ಮಾರಾಟಕ್ಕೆ ತೆಗೆದುಕೊಳ್ಳುವ ಬಂಡ ಧನಿಕರು ಅವರು. ಅಣ್ಣ, ಆ ಬಂಡ ಧನಿಕರ ಹೆಸರು ಹೇಳು. ಗರಿತಿಯರ ನಾಡಿನಲ್ಲಿ ರಾವಣಂತೆ ಅಡ್ಡ ದಾರಿಯಲ್ಲಿ ಮೆರೆಯುವ ದುಷ್ಟರನ್ನು ನಮ್ಮ ಯುವ ಶಕ್ತಿ ಎಂಬ ಪೀಳಿಗೆಯಿಂದ ಮಟ್ಟ ಹಾಕುತ್ತೀವಿ. ಅಣ್ಣ, ಹಣದ ವ್ಯಾಮೋಹ ತಲೆಗೇರಿಸಿಕೊಂಡು ಕಂಡ ಬಡವರ ಧರ್ಮವಂತರ ಎಂಡರ ಸೆರಗಿನಲ್ಲಿ ಕೀಚಕರಂತೆ ಕಾಮದ ಮೋಜಿನ ಆಟ ಆಡುವ ಆ ಮುಂಡೆ ಮಕ್ಕಳ ಮಗ್ಗುಲೆಲುಬು ಮುರಿಯದಿದ್ದರೆ ನಾವು ಬಬ್ಬಿರಿಸುವ ಜೋಡು ಎತ್ತುಗಳೇ ಅಲ್ಲ. ಹೇಳು ಅಣ್ಣ, ಅದು ಯಾವ ದುಷ್ಟ ಕಾಡು ಮೃಗಗಳನ್ನು ಹತ್ತಿಗೆಮ್ಮನ ಪ್ರಾಣ ತೆಗೆದುಕೊಂಡಿತು ಎಂದು. ತಮ್ಮಂದಿರೇ, ನನ್ನ ಹೆಂಡತಿಯ ಸಾವಿಗೆ ಕಾರಣ ಬೇರೆ ಯಾರೂ ಅಲ್ಲ. ಈ ಸುತ್ತು 40 ಹಳ್ಳಿಗಳಲ್ಲಿ ದೇವರಿಗೆ ಬಿಟ್ಟ ಗೂಳಿಯಂತೆ ಎತ್ತುವ ತದ್ದುವ ಸಿಕ್ಕವರ ಮನೆಯನ್ನೇ ಒಕ್ಕು ಬಡವರ ಎಂಡರನ್ನು ಶೀಲದೊಂದಿಗೆ ಕಳ್ಳಬೆಕ್ಕಿನಂತೆ ಕದ್ದು ಮುಚ್ಚಿ ಕಾಮದಾಟ ಆಡುವ ಆ ವಿಷಕಂಠ ಗೌಡ ಎಂಬ ಕೆಟ್ಟ ಕಾಮುಕ ರಾವಣ. ವಿಷಕಂಠ ಗೌಡ ಸತ್ಯ ಧರ್ಮದಿಂದ ಸುತ್ತು 40 ಹಳ್ಳಿಗಳಲ್ಲಿ ಧರ್ಮದಿಂದ ನ್ಯಾಯ ಹೇಳವನ ಹೆಂಡತಿ ಶೀಲಗೆಡಿಸಿ ಅವಳ ಬಾಳಿಗೆ ಬೆಂಕಿ ಇಟ್ಟ ಕಾಮಕಿಸೂರನೇ, ಸಮಯ ಸಾಧಿಸಿ ನಿನ್ನನ್ನು ಇಂಚಾಗಿ ಈ ಧರ್ಮದ ಕೊಟ್ಲಿಯಿಂದ ನಿನ್ನ ಕಾಮದ ದೇಹವನ್ನು ಕಡಿದು ಈ ಮಣ್ಣಿನಲ್ಲೇ ಮಣ್ಣು ಮಾಡದಿದ್ದರೆ ನನ್ನ ಹೆಸರು ಶ್ರೀಮಂತರ ದರ್ಪಕ್ಕೆ ಸಿಡಿಗೆದ್ದ ಸೂರ್ಯಕುಮಾರನೇ ಅಲ್ಲ. ಅಣ್ಣ, ಹಣದ ವ್ಯಾಮೋಹ ತಲೆಗೇರಿಸಿಕೊಂಡು ಎತ್ತ ತಾಯಿಯ ಸ್ವರೂಪಳಾದ ನನ್ನ ಹತ್ತಿಗೆ ಮನ ಸಾವಿಗೆ ಕಾರಣರಾದ ಈ ಊರಿನಲ್ಲಿ ಉಂಡಾಡಿ ಗೂಳಿಯಂತೆ ಮೆರೆಯುತ್ತಿರುವ ಆ ವಿಷ ಕಂಠಗೌಡರ ಕರ್ಮದ ದರ್ಪಕ್ಕೆ ಅಂತ್ಯದ ನಾಂದಿ ಆಡದಿದ್ದರೆ ನಾನು ನಿಮ್ಮ ತಮ್ಮನ ಗೆಳೆಯ ಚಂದ್ರನೇ ಅಲ್ಲ. ನೋಡು ತಮ್ಮಗಳೇ,
ನೀವಿಬ್ಬರು ನಿಮ್ಮ ಉಸಿರು ಈ ಭೂಮಿ ಮೇಲೆ ಇರುವವರೆಗೂ ರಾಮ ಲಕ್ಷ್ಮಣರ ತರ ಇರಬೇಕು. ಬಡವರು, ಧರ್ಮವಂತರು, ರೈತರ ಮೇಲೆ ದಬ್ಬಾಳಿಕೆ ಮಾಡುವ ಬಂಡ ಧನಿಕರಿಗೆ ಇರೋದು ಶೆಡ್ಡು ಹೊಡೆದು ಹೋರಾಟ ಮಾಡುವ ಜೋಡಿ ಎತ್ತುಗಳು ನೀವಾಗಬೇಕು ತಮ್ಮಗಳೇ. ಹೌದು ಮೈದೂರು, ಶಾಂತಿ ನಿಕೇತನವಾದ ಈ ನಮ್ಮ ಮನೆತನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕ್ರಾಂತಿಯ ಅವತಾರವನ್ನು ತಾಳುವಂತೆ ಮಾಡಿದ ಆ ವಿಷಕಂತ ಗೌಡನಿಗೆ ಒಂದು ಬ್ರೇಕ್ ಬೀಳಬೇಕು ಅನ್ನೋದೇ ಆದ್ರೆ ನೀವಿಬ್ಬರು ಈ ಕಲಿಯುಗದ ಅವತಾರ ಪುರುಷರಾಗಬೇಕು. ಅತ್ತಿಗೆಮ್ಮ, ಈ ಶರೀರ ಯಾವತ್ತೂ ತಪ್ಪು ಹೆಜ್ಜೆ ಇಟ್ಟಿಲ್ಲ, ಇಡುವುದೂ ಇಲ್ಲ. ನಮ್ಮ ಮನೆತನದ ಮೇಲೆ, ಈ ಸುತ್ತು 40 ಹಳ್ಳಿಗಳಲ್ಲಿರುವ ಹೆಣ್ಣುಗಳ ಮೇಲೆ ತಪ್ಪು ಮಾಡುವ ಎಂತ ಸೂರ ಧೀರರೇ ಇರಲಿ, ಗುಡುಗು ಸಿಡಿಲುನಂತೆ ಹೊರ್ಬಟ್ಟಿಸಿ ಅವರ ಪಾಪದ ದೇಹದ ರುಂಡವನ್ನು ಈ ಹರಿತವಾದ ಕೊಡ್ಲಿಯಿಂದ ಕಡಿದುಕೊಂಡು ಬಂದು ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಆ ರುಂಡವನ್ನು ನಮ್ಮೂರು ಅಗಿಸಿ ಬಾಗಿಲಿಗೆ ಕಟ್ಟದಿದ್ದರೆ ಇದು ನಿಮ್ಮ ಪಾದದ ಆಣಿಗಾಗಿ ಸತ್ಯ. ಹೌದು, ನನ್ನ ಗೆಳೆಯ ಹೇಳೋ ಮಾತು ತಿಳಿ ನೀರಿನಷ್ಟೇ ಸತ್ಯ. ಈ ಜೋಡಿ ಸಿಂಹಗಳು ನಾ ಎಂದ ಮಕ್ಕಳ ಎಡಮುರುಗಿ ಕಟ್ಟಿ ಅವರ ನಾಲಿಗೆಯನ್ನು ಈ ಹರಿತವಾದ ಮಚ್ಚಿನಿಂದ ಕತ್ತರಿಸಿ ಈ ಧರ್ಮದ ಭೂಮಿಯಲ್ಲಿ ಅನ್ಯಾಯವನ್ನು ಮಣ್ಣು ಕೊಟ್ಟು ಸತ್ಯದ ದೀಪ ಹಚ್ಚುವುದೇ ಈ ಸೂರ್ಯ ಚಂದ್ರರ ಹಠ ಮತ್ತು ನಮ್ಮ ಗುರಿ. ನೋಡು ತಮ್ಮಗಳೇ, ಈ ನಿಮ್ಮ ಬಲವಾದ ನಂಬಿಕೆ ನಿಮ್ಮ ಗುರಿ ಮುಟ್ಟುವುದರೊಳಗೆ ಹಿಡಿದಾಟವನ್ನು ಬಿಡಬೇಡಿ. ಮಾತು ತಪ್ಪಿದರೆ ಮರಣ, ನೀತಿ ತಪ್ಪಿದರೆ ನರಕ ಎನ್ನುವ ನಾನುಡಿ ಈ ಜಗದಲ್ಲಿ ಸೂರ್ಯಚಂದ್ರರು ಇರುವವರೆಗೆ ಜ್ಯೋತಿ ಪ್ರಕಾಶದಂತೆ ಬೆಳಗಲೇಬೇಕು. ಇದೇ ನನ್ನ ಆಶೆ ತಮ್ಮಗಳೇ. ಅಣ್ಣ, ಈ ನಿಮ್ಮ ಆಸೆಯನ್ನು ಈ ಜೋಡೆತ್ತುಗಳು ಈಡೇರಿಸುವ ಭರವಸೆ ನಮಗಿದೆ. ಒಟ್ಟಾರೆ ನನ್ನ ಅಕ್ಕನ ಸಾವಿಗೆ ಕಾರಣರಾದ ಆ ಪಾಪಿಗಳು ನನ್ನ ಕಣ್ಣು ಮುಂದೆ ಕೊರಗಿ ಕೊರಗಿ ಸಾಯಬೇಕು ಅಷ್ಟೇ. ಸುಧಾ, ಈ ನಮ್ಮ ತಮ್ಮನರು ಹಿಡಿದ ಆಟ ಘಟ ಉರುಳಿದ್ರು ಬಿಡೋದಿಲ್ಲ. ಬನ್ನಿ ಎಲ್ಲರೂ ಕೂಡಿ ಊಟ ಮಾಡೋಣ. ಊಟ ಆಮೇಲೆ ಮಾಡೋಣ ಅತ್ತಿಗೆಮ್ಮ. ಎಲ್ಲರೂ ಕೂಡಿಕೊಂಡು ಈ ಸಂತೋಷದ ಸಮಯದಲ್ಲಿ ಒಂದು ಹಾಡು ಹಾಡೋಣವೇ ಅತ್ತಿಗೆಮ್ಮ. ಕಿರಿಯರಾದ ಈ ನಿಮ್ಮ ಆಸೆಯನ್ನು ನೆರವೇರಿಸೋದು ಹಿರಿಯರಾದ ನಮ್ಮ ಧರ್ಮವಲ್ವೇನು? ಖಂಡಿತವಾಗಿ. ನಮ್ಮ ಮನೆಯಲ್ಲಿ ದಿನವೂ ಮಿನದು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿನದು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಯಜೇನಿನ ಸವಿಗೋಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿನದು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಹಣ್ಣನು ತಾಯಿಯಾದನು ನೋಡಿರಿ. ಸಿಲುಬೆಯನೇ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಂಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು
ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಬಂದ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ ಇಲ್ಲಿ ಮಗು ಹರಳಿದರೆ ಹೂವಿಗೆ 1000 ವರ್ಷವೇ ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ ನೀ ಹೇಳು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಯೋಚೇನಿನ ಸಬಿಗೋಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಬನ್ನಿ ಈಗೆಲ್ಲರ ಜೊತೆಲಿ ಕೂತು ಊಟ ಮಾಡೋಣಂತೆ.